ಬರವಣಿಗೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ನೌಕರರು ಕೂಡ ಎಲ್ಲ ಮನಸ್ಕೃತಿ ಉಂಟಾಗುತ್ತೆ. ಅದ್ರ ಬಗ್ಗೆ ಅವಾಗ ನಮ್ಮ ಡಾಕ್ಟರ್ ಹೇಳಿದ್ರು, ನಾವು ಯಾವಾಗ ಖುಷಿಯಾಗಿರ್ತೀವಿ, ಯಾವಾಗ ನಂಬಿಕೆಯಾಗಿರ್ತೀವಿ, ಅವಾಗ ಇನ್ನೂ ಅಷ್ಟು ಕಾಲ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಕೂಡ ಯಾವುದನ್ನು ಮಾಡಬೇಕಿಲ್ಲ, ಉತ್ಸಾಹಗಳಾಗಿದ್ದೀವಿ, ಮಾನಸಿಕವಾಗಿ ಚೆನ್ನಾಗಿದ್ದೀವಿ. ಆ ರೀತಿ ಇದ್ದಾಗ ಕೂಡ ಆರೋಗ್ಯದಿಂದ ಇರ್ತೀವಿ, ನಮ್ಮ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಹಾಗೆ ನಾನು ನೌಕರ ಸಂಘದ ಅಧ್ಯಕ್ಷನಾಗಿ ನಿವೃತ್ತಿ ಆದಮೇಲೆ ನಮ್ಮ ಎಲ್ಲ ಒಂದು 3-4 ತಿಂಗಳು ಮುಂಚಿತವಾಗಿದೆ ಬೇಡಿಕೆ ಇಟ್ಕೊಂಡಿದ್ರು. ಎಲ್ಲ ಸಂಘ ಯಾವಾಗ ಬರ್ತೀರಾ ನೋಡಿ ಬಂದಿದ್ರೆ ಈಗ ನಮ್ಮ ನಿವೃತ್ತಿ ನೌಕರರಿಗೆ ಯಾಕೆ ಒಂದು ವ್ಯವಸ್ಥೆ ಸೇರಬೇಕು, ಹಾಗೆ ಅದನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು. ಈಗ ಇನ್ನು ಮುಂದಿನ ಹಂತದಲ್ಲಿ ಒಂದು ನಿವಾಸವನ್ನು ಪಡೆದು ದೊಡ್ಡ ಕಟ್ಟಡವನ್ನು ಮಾಡಿ ಎಲ್ಲರೂ ಮನರಂಜನೆ ಕೊಟ್ಟಿರ್ಬೇಕು. ಈಗ ಅವಾಗಲೇ ನಮ್ಮ ಸಾರು ಹೇಳಿದ್ರು, ಆಸ್ತಿ ಅಂತಸ್ತು ಯಾವ ಕೂಡ ನಮ್ಗೆ ಹಿಂದೆ ಬರೋದಿಲ್ಲ. ನಮ್ಗೆ ಹಿಂದೆ ಬರೋದು ಆರೋಗ್ಯ ಮಾತ್ರ. ಆರೋಗ್ಯವಾಗಿದ್ದರೆ ನಾವು ಒಂದಷ್ಟು ದಿನ ವಿಶ್ವಾಸ ವ್ಯಕ್ತ ಮಾಡಬಹುದು. ಈಗ ಆರೋಗ್ಯವಿದೆ ಪ್ರವೇಶ ಸಂಪಾದನೆ ಕೂಡ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಐಶ್ವರ್ಯ ಬಗ್ಗೆ, ಆಸ್ತಿಯ ಬಗ್ಗೆ, ಅಂತಸ್ತು ಬಗ್ಗೆ ಯೋಚನೆ ಮಾಡಬೇಕು. ನಮ್ಗೆ ಬೇಕಾಗಿರೋದೇನು, ಆರೋಗ್ಯವಾಗಿ ಇರಬೇಕು. ನಾವು ಒಳ್ಳೆ ಆಲೋಚನೆಗಳನ್ನು ಮಾಡಬೇಕು, ಒಳ್ಳೆ ಚಿಂತನೆಗಳನ್ನು ಮಾಡಬೇಕು, ಒಳ್ಳೆಯದನ್ನು ಹೇಳಬೇಕು, ಒಳ್ಳೆಯದನ್ನು ಮಾತಾಡಬೇಕು. ಆವಾಗ ನಾವು ಕೂಡ ಸಂಸ್ಕಾರವಾಗಿರ್ತೀವಿ. ಈ ಸಮಾಜದಲ್ಲಿ ನಾವು ಕೂಡ ಸಹಕಾರಿಯಾಗ್ತೀವಿ. ಒಳ್ಳೆ ಯೋಚನೆಗಳಿದ್ದಾಗ, ಒಳ್ಳೆ ಚಿಂತನೆ ಇದ್ದಾಗ, ಒಳ್ಳೆಯ ಮನೋಭಾವನೆ ಇದ್ದಾಗ, ಒಳ್ಳೆಯ ಮನಸ್ಸಿದ್ದಾಗ ನಾವು ಕೂಡ ವರ್ಷಗಳಿಗೆ ಆರೋಗ್ಯವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅಮಿತ್ ಸರ್ ಅವರೆಲ್ಲ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳಾದರೆ ನಮ್ಮ ಸ್ವಾರ್ಥ ಕಾರ್ಯಕ್ರಮಗಳಲ್ಲ, ಎಲ್ಲರಿಗೂ ಅನುಕೂಲ ಆಗೋ ರೀತಿ. ಯಾಕೆ ಇವತ್ತೊಂದು ನಿವೃತ್ತಿ 75 ವರ್ಷ ಮೇಲ್ಪಟ್ಟವರಿಗೆ ಸನ್ಮಾನ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಏನೋ ಕೊಡ್ತೀವಿ ಅನ್ನಲ್ಲ. ಇದೊಂದು ಕಾರ್ಯಕ್ರಮ ರೂಪದಲ್ಲಿ ಒಂದು ಆರೋಗ್ಯದ ಬಗ್ಗೆ ಬೇಕಾಗಿರೋದು ನಿವೃತ್ತಿ ನೌಕರಿಗೆ ಆರೋಗ್ಯ. ಅದಕ್ಕೆ ಒಳ್ಳೆ ಚಿಂತನಕಾರರಾಗಿರ್ತಕ್ಕಂಥ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಕರೆದು ಆರೋಗ್ಯದ ಬಗ್ಗೆ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದನ್ನ ಕೊಡೋ ಬಹಳ ಜ್ಞಾನಿಗಳು, ಉತ್ತಮ ವಾಗ್ಮಿಗಳು ಇಂಥವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ನಿವೃತ್ತ ನೌಕರ ಸಂಘ ಗುಡಬಂಡೆ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ನನ್ನ ಹಳೆಯ ವಿದ್ಯಾರ್ಥಿ, ನನ್ನ ಅತ್ಯುತ್ತಮ ಪೋಸ್ಟ್ ಬಾಲಕ ಹೆಸರನ್ನು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥವರು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕಿನ ಜಿಲ್ಲೆಯ ಉದಗಿರಿ ನಲಪನಹಳ್ಳಿಯಲ್ಲಿ ದಿನಾಂಕ 2/3/1940 ಹುಟ್ಟಿದ್ದು ಈಗ 90 ವರ್ಷಗಳನ್ನು ಪೂರೈಸಿರುತ್ತಾರೆ. ಇವರು ಅಂಚೆ ಇಲಾಖೆಯಲ್ಲಿ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಇವರು ಗುಡಬಂಡೆ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಪೋಸ್ಟ್ ಬಾಲಪ್ಪ ಎಂದೇ ಹೆಸರನ್ನು ಗಳಿಸಿ ಖ್ಯಾತಿಯನ್ನು ಡಿಗ್ರಿಗಳಲ್ಲಿ ನಿಮಗೆ ಕಷ್ಟಪಟ್ಟು ಓದಿದ್ರೆ ಬರುತ್ತೋ ಇಲ್ಲಿ ನೀವು ಸೇವೆ ಮಾಡಿದ್ರೆ ಡಿಗ್ರಿ ಒಂದರಲ್ಲಿ ಬಿ ಬರುತ್ತೆ, ಶುಗರ್ ಬರುತ್ತೆ, ಬೇರೆ ಬೇರೆ ಕಾಯಿಲೆಗಳಿಂದ ಈ ಮಾನಸಿಕ ಕಾಯಿಲೆಗಳನ್ನು ಜಾಸ್ತಿ ಆಗಿದ್ದಾವೆ. ಸೊ ಇವನ್ನೆಲ್ಲ ಹೇಗೆ ನಾವು ನಿಭಾಯಿಸಿಕೊಂಡು ಹೋಗೋದು ನಮ್ಮದೇ ಆದರೆ ಇನ್ನಷ್ಟು ನಿಮಗೆ ಯಾರು ಸಹಾಯ ಮಾಡುತ್ತೆ, ಯಾರೂ ಬಂದು ನೀವು ಸಹಾಯ ಮಾಡಲ್ಲ. ಡಾಕ್ಟರ್ಗಳಾಗಿ ಆರೋಗ್ಯ ಗೊತ್ತಿಲ್ಲ, ನೀವು ಶರೀರ ನಿಮಗೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಳ ಹಿರಿಯರಿದ್ದೀವಿ, ಅನುಭವ ಭಾಳ ಇಂಪಾರ್ಟೆಂಟ್. ಸೊ ನಾವೇನೋ ನಾನು ಗೊತ್ತಿರೋ ಮಾಹಿತಿ ಕೊಟ್ಟಿದ್ದೀನಿ. ಅದೇ ನಾನು ಬಂದಿರೋದು ಏನಾದರೂ ನೋಡೋಣ ಈ ಫೀಲ್ಡಲ್ಲಿ ಏನಿದೆ, ಯಾಕೆ ನಡೀತಿದೆ. ಬಟ್ ನನಗಂತೂ ಭಾಳ ಬೇಸರ ಇದೆ. ನಾವು ಏನು ಕ್ರಿಯೇಟ್ ಮಾಡಿದ್ದೀವಿ ಏನು ಪೂರಕವಾಗಿಲ್ಲ, ಮಾರಕವಾಗಿ ಎದುರಿಸುವಂಥ ನಿಟ್ಟಿನಲ್ಲೇ ಒಂದು ಇಲ್ಲಿ ಬೆಳಿಗ್ಗೆ ಹೋಗ್ತೀವಿ. ಹಿಂಗೆ ಅವ್ರು ಮುಂದುವರಿತಾರೆ. ನಾವು ಹಿಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಹೋಗ್ಬೇಕು, ಧೈರ್ಯ ತುಂಬ ಪೇಷಂಟಿಗೆ ಧೈರ್ಯ
ಆಗ್ತಾ ಇದೆ. ಈಗ BP ಎಲ್ಲರಿಗೂ ಬರ್ತಾ ಇದೆ, ಬರುತ್ತೆ. ಯಾಕೆ ಬರುತ್ತೆ ಅಂದರೆ ನಾವು ಸಾಲ್ಟ್ ತಿಂತಾ ಇದ್ವಿ. ಸಾಲ್ಟ್ ಅನ್ನೋದು ನಮಗೆ ಬೇಕಾಗಿದೆ. ಯಾಕೆ? ನಮಗೆ ಟೇಸ್ಟ್ ಬೇಕು, ಅದಕ್ಕೆ ಸಾಲ್ಟ್ ಹೆಚ್ಚೆಚ್ಚು ತಿಂತೇವೆ. ಈ ಸಾಲ್ಟ್ ಅನ್ನುವಂಥದ್ದು ಹೊರಗಡೆ ಹೋಗುತ್ತೆ, ಹೊರಗೆ ಬರಲ್ಲ. ಹೊರಗೆ ಬರಬೇಕು ಅಂತಂದರೆ ನಾವು ದುಡಿಬೇಕು, ಬೆವರು ಸುರಿಸಬೇಕು. ಅದೆಲ್ಲೂ ಆಗಲ್ಲ. ನಮ್ಮ ಬೆವರಲ್ಲಿ ಮಾತ್ರನೇ ಸಾಲ್ಟ್ ಹೊರಗಡೆ ಹೋಗುತ್ತೆ. ಅದೇನಾಗುತ್ತೆ, ಹೊರಗೆ ಸೇರಿಕೊಂಡು ಕೊನೆಗೆ ಅದೇನಾಗುತ್ತೆ, ಎಲ್ಲಿ ಉಪ್ಪು ಇರುತ್ತೆ ಅಲ್ಲಿ ನೀರನ್ನು ಅಟ್ರಾಕ್ಟ್ ಮಾಡುತ್ತೆ ತೇವಾಂಶ. ಸೊ ನಮ್ಮ ಶರೀರದಲ್ಲಿ ವಾಟರ್ ರಿಟೆನ್ಷನ್ ಆಗಿ 30,000 ಕಾಯಿಲೆಗಳಿಗೆ ಉಪ್ಪೆ ಕಾರಣ ಅಂತ ಹೇಳುವಂಥದ್ದಾಗಿದೆ. ನಗೋದು ಹೇಗೆ, ಅದೊಂದು ಇವತ್ತು ದೊಡ್ಡ ಪ್ರಶ್ನೆ ಆಗ್ತಿದೆ. ಹಿಂದೆ ಏನೋ ಸ್ಮಾಲ್ ವಿಚಾರಗಳು ನಗುವಂಥ ಇದು ಬರ್ತಾ ಇತ್ತು. ಈಗೆಲ್ಲ ನಗಬೇಕು ಅಂತಂದರೆ ಯಾರಾದರೂ ಗೌರ್ಮೆಂಟ್ ಏನಾದರೂ ನಡಿಬೇಕು, ಅವಾಗಲಿಂದ ನಮಗೆ ಬರ್ತಾರೆ. ಸೊ ಕಾಫಿ ಈಸ್ ಬೆಸ್ಟ್ ಮೆಡಿಸಿನ್. ನಾವೆಷ್ಟು ಸಮಾಧಾನವಾಗಿರ್ತೀವಿ, ಎಷ್ಟು ನೆಮ್ಮದಿಯಾಗಿರ್ತೀವಿ, ನಗ್ನಗ್ತಾ ಇರ್ತೀವಿ, ಅದೇ ನಮಗೆ ಬೆಸ್ಟ್ ಮೆಡಿಸಿನ್. ಎಲ್ಲ ಕಾಯಿಲೆಗಳಿಗೂ ಅದೇ ಮೆಡಿಸಿನ್. ಅದನ್ನು ಬಿಟ್ಟು ಏನಾದರೂ ಮೆಡಿಕಲ್ ಸ್ಟೋರ್ ಹೋಗಿ ನಾವೇನಾದರೂ ತಿಂದೀವಿ ಅಂತಂದರೆ ಅದು ಒಂದು ತಿಂದರೆ ಅದು ಇನ್ನೊಂದು ಮಾತ್ರನ ಮತ್ತೊಂದು ಹಾಕಿಗೆ ಊಟ ಮಾಡೋದು ಬಿಟ್ಟು ಮಾತ್ರೆಗಳು ತಿನ್ನೋದೇ ಒಂದು ಊಟ ಹಾಕಿಬಿಟ್ಟಿರೋದು. ಸರ್ 60-70 ವರ್ಷದಿಂದ ಇವೆಲ್ಲ ಇರಲಿಲ್ಲ. ಇತ್ತ ಸರ್ ನಿಮಗೆಲ್ಲ ಗೊತ್ತೇ ಇದೆ, ಯಾರೂ ಇರಲಿಲ್ಲ. ಇವಾಗ ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಬರುತ್ತೆ. ಎಲ್ಲಿಂದ ಬರುತ್ತೆ ಗ್ಯಾಸ್ಟ್ರಿಕ್? ನಾವು ತಿಂತಾ ಇರೋ ಫುಡ್ಡು ಫುಲ್ ಪಾಯ್ಸನ್ ಆಗಿಬಿಟ್ಟಿದೆ. ಅದರಲ್ಲಿ ಬರೀ ಪೆಸ್ಟಿಸೈಡ್ಸ್ ಇದ್ದಾವೆ. ಸೊ ಈಗ ಏನಾಗಿದೆ, ಒಳಗೆ ಹೋಗ್ತಾ ಇರೋದೆಲ್ಲ ವಿಷಕಾರಿ ಪದಾರ್ಥ. ಅದು ಹೋಗಿ ಏನು ಮಾಡ್ತದೆ, ಹೊಟ್ಟೆ ಎಲ್ಲ ಕೆಡಿಸ್ತದೆ. ಕಾಫಿ ಕಾಯಿಲೆ ಅಲ್ಲಿಂದಲೇ ಉದ್ಭವ ಆಗೋದು. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ ನಾವು ಇಲ್ಲ ಸರ್, ಇಲ್ಲೇನು ಬೇಕಾದ್ರೆ ಹೇಳಿ ನಾವು ಇದು ಮಾಡ್ತೇವೆ. ಮೊದಲು ನಮ್ಮ 85 ವರ್ಷದ ನೌಕರರು ಯಾರಿಗಾರು ಸಮಿತಿಗೆ ಅವರು ಸನ್ಮಾನ ಇಷ್ಟವಾಗಿಂತ ಅದನ್ನು ಅವರು ಆಯೋಜಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ನಮ್ಮ ಬೆಳಗ್ಗೆ ಬಹಳ ವ್ಯಾಯಾಮ ಮಾಡೋದು ಬಹಳ ಒಳ್ಳೆಯ ಸರ್ तमसोमा ज्योतिर्गमय मृत्योर्मा अमृतम्